ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ 12 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸೊ ಇವಾಗ ಸ್ಕೂಲಿಂದ ಬಂದಮೇಲೆ ನಾನು ಇಂಟ್ರಡಕ್ಷನ್ ವಿಡಿಯೋ ಶೂಟ್ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ನನಗೆ ಟೈಮ್ ಸಿಗಲ್ಲ, ಸ್ಕೂಲಿಗೆ ಟೈಮ್ ಆಗಿರುತ್ತೆ, ಎಕ್ಸಾಮ್ಸ್ ಬೇರೆ ನಡೀತಾ ಇದೆ. ಆನ್ ಟೈಮ್ ಹೋಗೋದು ಇಟ್ಸ್ ಮೈ ಡ್ಯೂಟಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ನನಗೆ ಇಂಟ್ರೊಡಕ್ಷನ್ ವಿಡಿಯೋ ಎಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಸಮಯ ಸಾಕಾಗಲ್ಲ. ನಿಮಗೂ ಗೊತ್ತಾಗುತ್ತೆ ವರ್ಕಿಂಗ್ ವುಮೆನ್ಸ್ ಇದ್ದರೆ ಎಷ್ಟು ಮಲ್ಟಿ ಟಾಸ್ಕ್ ಇರುತ್ತೆ ಬೆಳಗ್ಗೆ ಅಂತ. ಸೊ ಇಷ್ಟೆಲ್ಲ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದರ ಮಧ್ಯೆ ಶೂಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವು ಮಾತ್ರ ಶೂಟ್ ಮಾಡಿರ್ತೀನಿ, ಒಂದು ಬ್ರೇಕ್ಫಾಸ್ಟು, ಲಂಚ್ ಇತ್ತು, ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಸ್ಕೂಲಿಂದ ಬಂದಮೇಲೆ ಇಂಟ್ರೊಡಕ್ಷನ್ ವಿಡಿಯೋ ಶೂಟ್ ಮಾಡ್ತಾ ಇರೋದು. ಈಗ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಕೂತಾಯಿತು. ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ, ಅದಾದಮೇಲೆ ಸ್ನ್ಯಾಕ್ಸ್ ತೊಗೊಳ್ತೀನಿ. ಸೊ ಐ ಹೋಪ್ ಇವತ್ತಿನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಚಾನಲಲ್ಲಿ 20,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಟ್ಸ್ ಮೈ ಏಮ್. 100K ಮಾಡಬೇಕು, ನಾನು ಸಿಲ್ವರ್ ಪ್ಲೇ ಬಟನ್ ತಗೋಬೇಕು. ಅರ್ನಿಂಗ್ ಬರುತ್ತೋ ಬಿಡುತ್ತೋ ಸೆಕೆಂಡರಿ, ನಾನು ಅರ್ನಿಂಗ್ ಬರಲಿ ಬರದೇ ಇರಲಿ, ಬಟ್ ಇಟ್ಸ್ ಮೈ ಏಮ್. ನನ್ನ ಒಂದು ಗುರಿ ಅಥವಾ ನನ್ನ ಒಂದು ಆಸೆ ಯಾವುದಂದರೆ ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ನಾನು ಯೂಟ್ಯೂಬ್ ಕಡೆಯಿಂದ ಅಂತ. ಸೊ ಅದಕ್ಕೋಸ್ಕರನಾದರೂ ನನಗೆ ಸಬ್ಸ್ಕ್ರೈಬರ್ ಗೇನ್ ಆಗಲೇಬೇಕು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಶಾರ್ಟ್ಸ್ ವಿಡಿಯೋ ತುಂಬ ಜನ ಮೆಚ್ಚುಗೆ ಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಅದೇ ಥರ ಲಾಂಗ್ ವಿಡಿಯೋಗಳು ವಾಚ್ ಮಾಡಿ, ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವೈರಲ್ ಆಗಿರೋ ವಿಡಿಯೋಗೆ ಒಳ್ಳೆ ಸಬ್ಸ್ಕ್ರೈಬರ್ ಬಂದಿದ್ದೀರಾ. ಅವರೆಲ್ಲ ಪ್ರತಿನಿತ್ಯ ನನ್ನ ವಿಡಿಯೋ ನೋಡಿದರೆ ಚೆನ್ನಾಗಿರುತ್ತೆ. ಸೊ ವ್ಯೂಸ್ ಕಮ್ಮಿ ಇದೆ, ಪರವಾಗಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ನಾನು ವ್ಯೂಸ್ಗೂ ಲೈಕ್ಸು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಬಂದಾಗ ಬರುತ್ತೆ, ಅದರ ಸಮಯ ಬಂದಾಗ ಎಲ್ಲ ಆದಾಗ ಅದೇ ಬರುತ್ತೆ. ನಮ್ದು ಏನಂದರೆ ಬರೀ ಕೆಲಸ ಮಾಡಬೇಕು. ಇಟ್ಸ್ ಮೈ ಏನಂದರೆ ಇಂಟೆನ್ಷನ್ ಅಂತ ಹೇಳ್ಬೋದು. ನನ್ನ ಯಾವಾಗಲೂ ಗುರಿ ಕೆಲಸ ಮಾಡಬೇಕು, ಅದು ಪ್ರತಿಫಲ ಇದ್ದೇ ಇರುತ್ತೆ ಅದಕ್ಕೆ ತಕ್ಕ ಹಾಗೆ. ಸೊ ಥ್ಯಾಂಕ್ ಯು ಸೋ ಮಚ್. 20,000 ಸಬ್ಸ್ಕ್ರೈಬರ್ ಅಂದರೆ ನಾಟ್ ಈಸಿ. ಸೊ ಒಂದು ಮಟ್ಟಕ್ಕೆ ಅಚೀವ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ 20 ಲಕ್ಷದವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಈಗ ಡೇ 12 ವೆಯ್ಟ್ ಲಾಸ್ ಚಾಲೆಂಜ್ ಹೇಗಿತ್ತು ಅಂತ ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ 7 ಗಂಟೆಗೆ ನಾನು ಬಿಸಿನೀರೆಲ್ಲ ಕುಡಿದಿರ್ತೀನಿ. ಅದನ್ನು ಶೂಟ್ ಮಾಡೋಕ್ಕೆ ಹೋಗಲ್ಲ, ನೀವು ವಾಮ್ ವಾಟ್ರ್ ಕುಡಿಬೋದು 7 o'clock ಅಷ್ಟರಲ್ಲಿ. ಇವಾಗ ನಾನು ಸ್ಕೂಲಿಗೆ ಹೊರಡೋ ಸಮಯ. ಸೊ ಹಾಗಾಗಿ ಫಾಸ್ಟಾಗಿ ಬ್ರೇಕ್ಫಾಸ್ಟ್ಗೆ ಜೋಳದ ಗಂಜಿನ ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಗಂಜಿ ಮಾಡ್ಕೊಂಡಿದ್ದೆ. ಸೊ ಫುಲ್ ಸ್ಟಮಕ್ ಥರ ಅಂದರೆ ಹೊಟ್ಟೆ ತುಂಬುತ್ತೆ ಇದು. ಅದಾದಮೇಲೆ ಮಧ್ಯಾಹ್ನದ ಲಂಚ್ಗೆ ಅವಲಕ್ಕಿ, ಸ್ವಲ್ಪ ಅವಲಕ್ಕಿ ಆ್ಯಂಡ್ ಗಂಜಿನೂ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಮ್ಯಾಂಗೋ ಕೂಡ ನಾನು ಲಂಚ್ ಬಾಕ್ಸಿಗೆ ತೊಗೊಂಡಿದ್ದೀನಿ. ಸೊ ಲೈಟಾಗಿರಬೇಕು ಫುಡ್ಡು ನೀವು ವೇಟ್ ಲಾಸ್ ಮಾಡಬೇಕಂದ್ರೆ, ಹಂಗಂತ ತೀರಾ ಫುಡ್ ಬಿಡೋಕ್ಕೆ ಹೋಗ್ಬೇಡಿ. ಇದು ಸಂಜೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಸಪೋಟ ಜ್ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದು ನನ್ನ ಸ್ನ್ಯಾಕ್ಸ್ ಟೈಮ್ಗೆ. ಸೊ ಸ್ನ್ಯಾಕ್ಸನ್ನು ನಾನು 4:30ಗೆ ತಗೊಳ್ತಾ ಇದ್ದೀನಿ. ಈಗ ಸ್ನ್ಯಾಕ್ಸ್ ಎಲ್ಲ ಕುಡ್ದಾದ್ಮೇಲೆ ಮನೆ ಕೆಲಸ ಏನಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನಾನು 6 o'clockಗೆ ಮನೆ ಬಿಡ್ತೀನಿ ವಾಕಿಗೆ. ಅಂದರೆ 7:45ಗೆಲ್ಲ ಮನೇಲಿರ್ತೀನಿ. ಅಷ್ಟರಲ್ಲಿ 1.5 hour ಮುಕ್ಕಾಲು ಅವರ್ ನಾನು ವಾಕ್ ಮಾಡಿಕೊಂಡು ಬರ್ತೀನಿ. ಈಗ ನಾನು ವಾಕಿಗೆ ಹೊರಡೋ ಸಮಯ. ವಾಕಿಂಗ್ ಹೋಗ್ತಾ ಇದ್ದೀವಿ. ಫೈನಲಿ ಪಾರ್ಕಲ್ಲಿದ್ದೇವೆ, ವಾಕ್ ಮಾಡ್ತಾ ಇದ್ದೇವೆ. ನೋಡಿ ಓಂಕಾರ ಇದ್ದಾನೆ. ಹಾಯ್. ನಮ್ಮ ವಾಕಿಂಗ್ ಟೈಮ್ ಈಗ. ವಾಕೆಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ 8 ಗಂಟೆಗೆ ನಾನು ಊಟನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಎಗ್ಗು ಮತ್ತು 2 ಚಪಾತಿನ ಊಟಕ್ಕೆ ತಗೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದ್ರೆ ನಮ್ಮ ಕಂಪ್ಲೀಟ್ ವೆಯ್ಟ್ ಲಾಸ್ ಚಾಲೆಂಜ್ ಮುಗಿಯುತ್ತೆ ಇಲ್ಲಿಗೆ. ಸೊ ಈಗ ಡಿನ್ನರ್ ಸಮಯ. 2 ಎಗ್ಗು, 2 ಚಪಾತಿ, ಎಗ್ ಗ್ರೇವಿ ಅಂದರೆ ಸಾಂಬಾರು ಥರ ಮಾಡಿದ್ದೀನಿ. ಗ್ರೇವಿ ಅಂದರೆ ತಿಕ್ಕಾಗೆಲ್ಲ ತೆಳುವಾಗಿ ಇಷ್ಟ ಆಗುತ್ತೆ ನಂಗೆ ಸಾಂಬಾರು. ಸೊ ಎಗ್ ಸಾಂಬಾರು ವಿತ್ ಚಪಾತಿ. ಇವಾಗ ನನ್ನ ಡಿನ್ನರ್ ಟೈಮ್. ಊಟ ಮುಗಿಸ್ತಿದ್ರೆ ಇವತ್ತಿನ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ವಾಕೆಲ್ಲ ಮುಗಿಸ್ಕೊಂಬಂದು 8 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸಿ ಒಂದು ವಾಮ್ ವಾಟರ್ ಕುಡಿದು ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿದು ಮಲಗಿದರೆ ಇವತ್ತಿನ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಊಟ ಮಾಡ್ತೀನಿ. ಊಟ ಮಾಡೋದೇನು ಶೂಟ್ ಮಾಡೋಕ್ಕೆ ಹೋಗಲ್ಲ.
ಸೊ ಏನು ತಿಂತಾ ಇದ್ದೀನಿ ಅಂತ ತೋರಿಸಿದ್ದೀನಿ, ಅಷ್ಟು ಸಾಕು ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಟ್ ಒಂದು ಸುಂದರವಾದ ಹಾಡಿನೊಂದಿಗೆ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಒಂದು ಹಾಡನ್ನು, ಒಂದು ಟೆಕ್ಸ್ಟ್ ಬುಕ್ ಹಾಡು ನನಗೆ ತುಂಬ ಇಷ್ಟ, ನಮ್ಮ ಸಂಸ್ಕೃತಲ್ಲಿ. ಮೃದಪೀಚ ಚಂದನಸ್ಮಿನ್ ದೇಶೇ ಗ್ರಾಮೋ ಗ್ರಾಮಃ ಸೀಧ್ವನಂ ಸೀಧ್ವನಂ ಯತ್ರ ಚ ಬಾಲಾ ದೇವಿ ಸ್ವರೂಪಾ ಬಾಲಾಃ ಸರ್ವೇ ಶ್ರೀರಾಮ ರಾಮ ಶ್ರೀರಾಮ ರಾಮ. ಮೃದಪಿ ಚ ಚಂದನಸ್ಮಿನ್ ದೇಶೇ ಗ್ರಾಮೋ ಗ್ರಾಮಃ ಸೀಧ್ವನಂ ಸೀಧ್ವನಂ ಯತ್ರ ಚ ಬಾಲಾ ದೇವಿ ಸ್ವರೂಪಾ ಬಾಲಾಃ ಸರ್ವೇ ಶ್ರೀರಾಮ ರಾಮ ಶ್ರೀರಾಮ ರಾಮ. ಇದು ನಮ್ಮ 8ನೇ ತರಗತಿಯಲ್ಲಿರುವಂಥ ಒಂದು ಪದ್ಯ. ಅದಕ್ಕೆ ನಾನೇ ಟ್ಯೂನ್ ಹಾಕಿ ಮಕ್ಕಳಿಗೆ ಕೂಡ ಹೇಳ್ಕೊಟ್ಟಿದ್ದೆ. ನನ್ನ ಮೋಸ್ಟ್ ಫೇವ್ರೇಟ್ ಇದು, ಟೆಕ್ಸ್ಟ್ ಬುಕ್ ರಿಲೇಟ್ ಅಂತ ಬಂದಾಗ ನನ್ನ ಮೋಸ್ಟ್ ಫೇವ್ರೇಟ್ ಸಾಂಗ್ ಇದು ಸಂಸ್ಕೃತಲ್ಲಿ. ಟ್ಯೂನ್ ನಾನೇ. ಗುರು ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಟ್ಯೂನಲ್ಲಿ ಟ್ರೈ ಮಾಡಿದ್ದೀನಿ. ಸೊ ಇದರ ಅರ್ಥ ಏನಂದರೆ, ಮೃದಪೀಚ ಚಂದನಸ್ಮಿನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಭಾರತ ಭೂಮಿ ಶ್ರೀಗಂಧದಂತೆ ಪರಿಮಳಭರಿತವಾಗಿದೆ. ಇಲ್ಲಿ ಹುಟ್ಟಿರುವಂಥ ಎಲ್ಲ ಹೆಣ್ಣು ಮಕ್ಕಳನ್ನು ನಾವು ದೇವಿ ಸ್ವರೂಪದಲ್ಲಿ ನೋಡ್ತೀವಿ. ಇಲ್ಲಿ ಹುಟ್ಟಿರುವಂಥ ಎಲ್ಲ ಗಂಡು ಮಕ್ಕಳನ್ನು ನಾವು ಶ್ರೀರಾಮನ ಸ್ವರೂಪದಲ್ಲಿ ನೋಡ್ತೀವಿ ಅಂತ ಹೇಳಿ ಈ ಒಂದು ಸಾಲಿನ ಅರ್ಥ. ಸೊ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ಹಾಡಿನ ಬಗ್ಗೆ ಒಂದು ಕಮೆಂಟ್ ಹಾಕಿ, ನನಗೆ ಖುಷಿ ಆಗುತ್ತೆ. ಚೆನ್ನಾಗಿದೆ. ಹರಿಮಂದಿರಂ ಇದಂ ಖಿಲ ಶರೀರಂ ಹರಿಮಂದಿರಂ ಇದಂ ಖಿಲ ಶರೀರಂ ಶ್ರೀರಾಮ ರಾಮ ಬಾಲಾಃ ಸರ್ವೇ ಶ್ರೀರಾಮ ರಾಮ. ಥ್ಯಾಂಕ್ ಯು ಇವತ್ತಿನ ಹಾಡಿಗೆ ಆ್ಯಂಡ್ ಇವತ್ತು ವಿಡಿಯೋ ನೋಡಿದ್ದಕ್ಕೂ ಕೂಡ ಥ್ಯಾಂಕ್ ಯು. ಇವತ್ತಿನ ವೆಯ್ಟ್ ಲಾಸ್ 12 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಫೇಸ್ ಆಯಿಲ್ ಕೂಡ ನಮಗೂ ಆರ್ಡ್ರ್ ಕಳಿಸಿ ನಾವು ಆರ್ಡ್ರ್ ಮಾಡ್ತೀವಿ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ನನಗೆ ಕೊರಿಯರ್ ಬಗ್ಗೆ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ. ನಾನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಏನು ಹೇಗೆ ಅಂತ ಎಲ್ಲ. ಅದರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಬೇಕು. ನಾನು ಯಾವತ್ತೂ ಯಾರಿಗೂ ಕೊರಿಯರ್ ಕಳಿಸಿಲ್ಲ ಇದುವರೆಗೂ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ನಮ್ಮ ಆಯಿಲ್ ಕಾಸ್ಟ್ ಏನು, ನಿಮ್ಮ ಕೊರಿಯರ್ಗೆ ಏನು ಚಾರ್ಜ್ ಬೀಳುತ್ತೆ, ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ನಾನು ಆಯಿಲ್ ಪ್ರೈಸ್ನ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ 1-2 ದಿನ ನನಗೆ ಟೈಮ್ ಕೊಡಿ. ಸುಮಾರು ಜನ ಪರ್ಸ್ನಲಾಗಿ ಮೆಸೇಜ್ಗಳು ಹಾಕ್ತಾ ಇದ್ದೀರಾ. ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಶೇರ್ ಮಾಡಿ ಅದರ ಬಗ್ಗೆ ಹೇಳಿ ನಾವು ಆರ್ಡ್ರ್ ಮಾಡ್ತೀವಿ ಅಂತ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗ್ಲೂ ನಾನು ನನ್ನ ಒಂದು ಚಾನಲಲ್ಲಿ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ಹೇಗೆ ಆರ್ಡ್ರ್ ಮಾಡಬೇಕು, ಎಲ್ಲಿ ಆರ್ಡ್ರ್ ಮಾಡಬೇಕು ಅಂಥೇಳಿ. ಸೊ ಆದಷ್ಟು ಬೇಗ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನಾನು ಫಸ್ಟ್ ತಿಳ್ಕೊಬೇಕು ಕೊರಿಯರ್ ಚಾರ್ಜ್ ಏನಾಗುತ್ತೆ, ಯಾವ್ಯಾವ ಪ್ಲೇಸಿಗೆ ಹೇಗಾಗುತ್ತೆ, ಪ್ರತಿಯೊಂದು ತಿಳ್ಕೊಂಡು ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನನಗೆ ಅಂತಹ ಏನು ಲಾಭ ಇಲ್ಲ. ನಾನು ಇದೊಂದು ಖುಷಿಯಿಂದ ಮಾಡ್ತಾ ಇರೋ ಕೆಲಸ, ಅದೊಂದು ಕಸುಬು ನನಗೆ ಅಷ್ಟೇ. ನನಗೆ ಒಂದು ಖುಷಿ ಕೊಡುತ್ತೆ ಈ ಥರದ್ದೆಲ್ಲ. ನನ್ನದೇ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ನ ನಾನು 4 ಜನಕ್ಕೆ ಹಂಚ್ತಾ ಇದ್ದೀನಿ ಅನ್ನೋ ತೃಪ್ತಿ ಇದೆ. ಸೊ ಹಾಗಾಗಿ ನನಗೇನು ಹೆವಿ ಲಾಭ ಬೇಕಂತೇನಿಲ್ಲ. ನಾನು ಮಾಡಿರೋ ಶ್ರಮಕ್ಕೆ ಸ್ವಲ್ಪ ಪ್ರತಿಫಲ, ಜೊತೆಗೆ ಅದು ಸರಿಯಾಗಿ ಸೇಫಾಗಿ ಹೋಗಿ ನಿಮ್ಮ ಕೈ ತಲುಪಬೇಕು. ಆ ಥರದ್ದೆಲ್ಲ ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕೆ ಹೋಗಲ್ಲ. ವೆಯ್ಟ್ ಮಾಡ್ತಾರೆ. ಖಂಡಿತ ಆನ್ಲೈನ್ ಆರ್ಡ್ರ್ಗಳು ಕೂಡ ತಗೊಳ್ತೀನಿ ಇನ್ಮೇಲೆ. ಸೊ
ಒಂದು ಸ್ವಲ್ಪ ದಿನ, ಒಂದು 3-4 ದಿನ, ನೆಕ್ಸ್ಟ್ ಮಂಡೇ ಅಷ್ಟರಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅನ್ನೋದ್ರ ಬಗ್ಗೆನೂ ಕಮೆಂಟ್ ಹಾಕಿ, ಇನ್ನೂ ಯಾವ ಥರದ ವೀಡಿಯೋ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ನೀವೇನಾದರೂ ಕಮೆಂಟ್ಗಳು ಈ ಥರ ಮಾಡಿ ಅಂತ ಅಂದರೆ ಅದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಇಂಟ್ರೆಸ್ಟಿಂದ ಅದನ್ನು ಮಾಡ್ತೀನಿ. ನೆಕ್ಸ್ಟ್ 21 ಡೇಸ್ ಚಾಲೆಂಜ್ ಮುಗಿದ್ಮೇಲೆ ಇನ್ನೊಂದು ಚಾಲೆಂಜ್ ಅಂತ ಹೇಳಿದ್ದೀನಿ. ಅದ್ರ ಮಧ್ಯದಲ್ಲಿ ಯಾವ ಥರದಾದ್ರೂ ವೀಡಿಯೋಗಳು ಬೇಕಂತ ನಿಮ್ಗೆ ಅನಿಸಿದ್ರೆ ನೀವು ಖಂಡಿತ ನನಗೆ ಹೇಳಿ, ನಾನು ಟ್ರೈ ಮಾಡ್ತೀನಿ ಆ ಥರದ್ದೇ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಡೇ 12 ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.